ಕನ್ನಡ, ನಾನು ನಾಗೇಂದ್ರ ಬಾಬ್. ಗದಗ ಜಿಲ್ಲೆಯ ಐತಿಹಾಸಿಕ ದೇವಸ್ಥಾನದ ಶಿವಲಿಂಗವನ್ನ ಭಗ್ನ ಮಾಡಿರುವಂತಹ ಘಟನೆ ನಡೆದಿದೆ. ಗ್ರಾಮಸ್ಥರು ಇವತ್ತು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಿವರಾತ್ರಿ ಹಬ್ಬದಂದೇ ಶಿವಲಿಂಗದ ಮೇಲೆ ಕಿಡಿಗೇಡಿಗಳು ಕೃತ್ಯವನ್ನ ಬೆಸಗಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮುಂಡರಗಿಯ ಸಿಂಗಟಾಲೂರಿನ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿರೋದು. ರಾಮಲಿಂಗೇಶ್ವರ ಹಾಗೂ ನಂದಿ ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ. ಶನಿವಾರ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳಿಯುವಂತಹ ಕೆಲಸಗಳಾಗ್ತಾ ಇತ್ತು. ತಡರಾತ್ರಿ ಈ ದೇಗುಲದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಸುದ್ದಿ ತಿಳಿತಾ ಇದ್ದಂತೆಯೇ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ತನಿಖೆ ಕೂಡ ಚುರುಕುಗೊಂಡಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಸುಣ್ಣ ಬಣ್ಣ ಬಳಿಯಲಿ ಅಂತೇಳಿ ಅಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಪುರಾತನ ದೇವಸ್ಥಾನ. ಈ ಒಂದು ಪುರಾತನ ದೇವಸ್ಥಾನದಲ್ಲೂ ಕೂಡ ಇವತ್ತು ಸಂಭ್ರಮ ಸಡಗರ ಮನೆ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಇಲ್ಲಿ ಸಂಭ್ರಮ ಸಡಗರ ನಡೀತಾ ಇಲ್ಲ. ಯಾಕಂತಂದ್ರೆ ಇಲ್ಲಿರುವಂತಹ ಶಿವನ ಲಿಂಗ ಮತ್ತು ನಂದಿ ವಿಗ್ರಹವನ್ನು ಕೂಡ ಭಗ್ನ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಿಂಗಟಾಲೂರು ಗ್ರಾಮದ ಹೊರವಲಯದಲ್ಲಿರುವಂತಹ ತುಂಗಭದ್ರಾ ನದಿ, ಈ ತುಂಗಭದ್ರಾ ನದಿಯ ದಡದಲ್ಲಿರುವಂತಹ ಪುರಾತನ ದೇವಸ್ಥಾನ. ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು. ಇದೇ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಹೊನ್ನೆತ್ತಮ್ಮ ದೇವಸ್ಥಾನ. ಅಂದ್ರೆ ಈ ಒಂದು ದೇವಸ್ಥಾನ ಹಿಂಭಾಗದಲ್ಲಿ ಅದು ಒಂದು ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದಲ್ಲಿ ಏನು ಇವತ್ತು ರಾತ್ರಿ ವೇಳೆಯಲ್ಲಿ ದುಷ್ಕರ್ಮಿಗಳು ಬಂದು ಇಡೀ ಒಂದು ದೇವಸ್ಥಾನದಲ್ಲಿರುವಂತಹ ಶಿವನ ಮೂರ್ತಿ ಮತ್ತು ನಂದಿ ವಿಗ್ರಹವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಭಕ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿವಾಗ ರಾಮಲಿಂಗೇಶ್ವರ ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನದಲ್ಲಿದ್ದೇವೆ. ಇದೇ ಒಂದು ಪುರಾತನ ಕಾಲದ ದೇವಸ್ಥಾನ. ಇದು ಸುಮಾರು ಏನು ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಹಿಂದಿನ ರಾಜ ಮಹಾರಾಜರು ಆಳ್ವಿಕೆ ಸಮಯದಲ್ಲಿ ಈ ಒಂದು ತುಂಗಭದ್ರಾ ನದಿ ದಡದಲ್ಲಿ ಈ ಒಂದು ದೇವಸ್ಥಾನ ಮಾಡಿದ್ರು. ನಿನ್ನೆ ತಾನೇ ಇವತ್ತು ಶಿವರಾತ್ರಿ ಇರುವುದರಿಂದ ಇಡೀ ಒಂದು ದೇವಸ್ಥಾನಕ್ಕೆ ಬಣ್ಣ ಬಡಿಯುವಂತ ಕೆಲಸ ಮಾಡಿದ್ರು. ಸುಣ್ಣ ಬಣ್ಣ ಕೂಡ ಹಚ್ಚಿದ್ರು. ಆ ಸಮಯದಲ್ಲಿ ಯಾವುದೇ ರೀತಿಯಿಂದ ಇಲ್ಲಿ ಏನೂ ಇರಲಿಲ್ಲ. ಆದ್ರೆ ಇವತ್ತು ಬೆಳಗಿನ ಜಾವ ಪೂಜೆ ಮಾಡಲು ಬಂದಂತ ಸಮಯದಲ್ಲಿ ಏನು ಶಿವಲಿಂಗನ ಮುಂದ್ಗಡೆ ಇರುವಂತಹ ನಂದಿ ವಿಗ್ರಹ, ಈ ನಂದಿ ವಿಗ್ರಹ ಇಲ್ಲಿ ನಾವು ನೋಡ್ತಾ ಇರಬಹುದು. ಈ ರೀತಿ ನಂದಿ ವಿಗ್ರಹದ ಮುಂಭಾಗದಲ್ಲಿರುವಂತಹ ಏನು ಇದನ್ನು ಒಂದು ಸುತಿಗಿ ಅಂದ್ರೆ ದೊಡ್ಡ ಹಾರ್ಡ್ ಇದರಿಂದ ಕೂಡ ಹೊಡೆದಿದ್ದಾರೆ. ಇಡೀ ಅಂದ್ರೆ ಸಾಕಷ್ಟು ಗಟ್ಟಿ ಮುಟ್ಟಾದಂತ ಈ ಒಂದು ಏನು ಶಿವನ ನಂದಿ ವಿಗ್ರಹದ ಮುಖ ಏನಿರುತ್ತೆ, ಮುಖ ಸಂಪೂರ್ಣವಾಗಿ ಒಡೆದು ಬಿದ್ದಿದೆ. ಈ ರೀತಿ ಒಡೆದು ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಏನು ಒಂದು ಸುತ್ತಿಗೆಯಿಂದ ಕೂಡ ಇಲ್ಲಿ ಹೊಡೆದಿರುವಂತದ್ದು. ಇಡೀ ನಂದಿ ವಿಗ್ರಹ ಕೂಡ ಸಾಕಷ್ಟು ಆಕರ್ಷಣೀಯವಾಗಿತ್ತು ಮತ್ತು ಹಳೆಯ ಕಾಲದ ಒಂದು ವಿಗ್ರಹ ಇದು. ಈ ವಿಗ್ರಹವನ್ನು ಕೂಡ ಇವಾಗ ಕಿಡಿಗೇಡಿಗಳು ದುಷ್ಕರ್ಮಿಗಳು ಒಡೆದು ಹಾಕಿದ್ದಾರೆ. ಇದು ಸಿಂಗಟಾಲೂರು ಗ್ರಾಮದ ಭಕ್ತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಏನು ನಂದಿ ವಿಗ್ರಹದ ಮುಂಭಾಗದಲ್ಲಿರುವ ಮುಖವನ್ನು ಕೂಡ ಒಡೆದು ಏನು ಒಂದು ಧ್ವಂಸ ಮಾಡಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಾವು ಇಲ್ಲಿ ಒಳಗಡೆ ನೋಡ್ತಾ ಇರಬಹುದು. ಇದು ಶಿವಲಿಂಗು. ಆ ಶಿವಲಿಂಗನ ಈ ಒಂದು ಭಾಗದಲ್ಲಿರುವಂತಹ ಇಡೀ ಶಿವಲಿಂಗನ ಕೂಡ ಇದು ಪುರಾತನ ಕಾಲದ ಶಿವಲಿಂಗ. ಈ ಶಿವಲಿಂಗದ ಈ ರೀತಿ ಇದರ ಭಾಗ ನೀರು ಹೋಗಲು ಏನು ಮಾಡಿರ್ತಾರೆ ಅದನ್ನು ಕೂಡ ಇಲ್ಲಿ ಸುತಿಯಿಲಿಂದ ಹೊಡೆದಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೊಡೆದಿದ್ದಾರೆ. ಇದು ಈ ರೀತಿ ಇರುವಂತದ್ದು ಪ್ರಾಚೀನ ಕಾಲದ್ದು. ಈ ರೀತಿ ಇರುವಂತದ್ದನ್ನು ಕೂಡ ಇಲ್ಲಿ ದುಷ್ಕರ್ಮಿಗಳು ಕೂಡ ಒಡೆದು ಹಾಕಿದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇಲ್ಲಿ ಶಿವಲಿಂಗನ ಮೇಲ್ಭಾಗದಲ್ಲಿರುವಂತಹ ಇಲ್ಲಿ ಕೂಡ ಸುತಿಯಿಲಿಂದ ಹೊಡೆದಿದ್ದಾರೆ. ಇದನ್ನು ಕೂಡ ಭಗ್ನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಹೊನ್ನೆತ್ತಮ್ಮ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ಒಡೆದು ಹಾಕಿದ್ದಾರೆ. ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಇಡೀ ಗ್ರಾಮದ ಜನರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಭಕ್ತಿ ಸಂಭ್ರಮ ಸಡಗರದಿಂದ ಇವತ್ತು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಆದ್ರೆ ಇವಾಗ ದುಷ್ಕರ್ಮಿಗಳು ಕಿಡಿಗೇಡಿಗಳು ಇವತ್ತು ಹಿಂದೂಗಳ ಹಬ್ಬ ಶಿವರಾತ್ರಿ ಅಂಗವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಸಂಭ್ರಮ ಸಡಗರ, ದೇವರ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು ಕೂಡ ನಡೀತಾ ಇದ್ವು. ಆದ್ರೆ ಇಡೀ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಯಾಕಂತಂದ್ರೆ ಹಿಂದೂಗಳ ಮಹಾ ಹಬ್ಬ ಶಿವರಾತ್ರಿ. ಈ ಶಿವರಾತ್ರಿ ಹಬ್ಬ ದಿನದಂದೇ ನಮ್ಮ ಈಶ್ವರಲಿಂಗು ಮತ್ತು ನಂದಿ ವಿಗ್ರಹ, ಹೊನ್ನೆತ್ತಮ್ಮ ದೇವಿಯ ಮೂರ್ತಿಯನ್ನು ಕೂಡ ಭಗ್ನ ಮಾಡಿದ್ದಾರೆ. ದುಷ್ಕರ್ಮಿಗಳು ಈ ಒಂದು ಕೃತ್ಯ ಎಸಗಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು.
ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಸಿಂಗ್ಟಾಲೂರು ಗ್ರಾಮಸ್ಥರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕನ್ನಡ, ನಾನು ನಾಗೇಂದ್ರ ಬಾಬ್. ಗದಗ ಜಿಲ್ಲೆಯ ಐತಿಹಾಸಿಕ ದೇವಸ್ಥಾನದ ಶಿವಲಿಂಗವನ್ನ ಭಗ್ನ ಮಾಡಿರುವಂತಹ ಘಟನೆ ನಡೆದಿದೆ. ಗ್ರಾಮಸ್ಥರು ಇವತ್ತು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಿವರಾತ್ರಿ ಹಬ್ಬದಂದೇ ಶಿವಲಿಂಗದ ಮೇಲೆ ಕಿಡಿಗೇಡಿಗಳು ಕೃತ್ಯವನ್ನ ಬೆಸಗಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮುಂಡರಗಿಯ ಸಿಂಗಟಾಲೂರಿನ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿರೋದು. ರಾಮಲಿಂಗೇಶ್ವರ ಹಾಗೂ ನಂದಿ ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ. ಶನಿವಾರ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳಿಯುವಂತ ಕೆಲಸಗಳಾಗ್ತಾ ಇತ್ತು. ತಡರಾತ್ರಿ ಈ ದೇಗುಲದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಸುದ್ದಿ ತಿಳಿತಾ ಇದ್ದಂತೆಯೇ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ತನಿಖೆ ಕೂಡ ಚುರುಕುಗೊಂಡಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಸುಣ್ಣ ಬಣ್ಣ ಬಳಿಯಲಿ ಅಂತೇಳಿ ಅಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಪುರಾತನ ದೇವಸ್ಥಾನ. ಈ ಒಂದು ಪುರಾತನ ದೇವಸ್ಥಾನದಲ್ಲೂ ಕೂಡ ಇವತ್ತು ಸಂಭ್ರಮ ಸಡಗರ ಮನೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಇಲ್ಲಿ ಸಂಭ್ರಮ ಸಡಗರ ನಡೀತಾ ಇಲ್ಲ. ಯಾಕಂತಂದ್ರೆ ಇಲ್ಲಿರುವಂತಹ ಶಿವನ ಲಿಂಗ ಮತ್ತು ನಂದಿ ವಿಗ್ರಹವನ್ನು ಕೂಡ ಭಗ್ನ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಿಂಗಟಾಲೂರು ಗ್ರಾಮದ ಹೊರವಲಯದಲ್ಲಿರುವಂತಹ ತುಂಗಭದ್ರಾ ನದಿ, ಈ ತುಂಗಭದ್ರಾ ನದಿಯ ದಡದಲ್ಲಿರುವಂತಹ ಪುರಾತನ ದೇವಸ್ಥಾನ. ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು. ಇದೇ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಹೊನ್ನೆತ್ತಮ್ಮ ದೇವಸ್ಥಾನ. ಅಂದ್ರೆ ಈ ಒಂದು ದೇವಸ್ಥಾನ ಹಿಂಭಾಗದಲ್ಲಿ ಅದು ಒಂದು ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದಲ್ಲಿ ಏನು ಇವತ್ತು ರಾತ್ರಿ ವೇಳೆಯಲ್ಲಿ ದುಷ್ಕರ್ಮಿಗಳು ಬಂದು ಇಡೀ ಒಂದು ದೇವಸ್ಥಾನದಲ್ಲಿರುವಂತಹ ಶಿವನ ಮೂರ್ತಿ ಮತ್ತು ನಂದಿ ವಿಗ್ರಹವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಭಕ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿವಾಗ ರಾಮಲಿಂಗೇಶ್ವರ ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನದಲ್ಲಿದ್ದೇವೆ. ಇದೇ ಒಂದು ಪುರಾತನ ಕಾಲದ ದೇವಸ್ಥಾನ. ಇದು ಸುಮಾರು ಏನು ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಹಿಂದಿನ ರಾಜ ಮಹಾರಾಜರು ಆಳ್ವಿಕೆ ಸಮಯದಲ್ಲಿ ಈ ಒಂದು ತುಂಗಭದ್ರಾ ನದಿ ದಡದಲ್ಲಿ ಈ ಒಂದು ದೇವಸ್ಥಾನ ಮಾಡಿದ್ರು. ನಿನ್ನೆ ತಾನೇ ಇವತ್ತು ಶಿವರಾತ್ರಿ ಇರುವುದರಿಂದ ಇಡೀ ಒಂದು ದೇವಸ್ಥಾನಕ್ಕೆ ಬಣ್ಣ ಬಡಿಯುವಂತ ಕೆಲಸ ಮಾಡಿದ್ರು, ಸುಣ್ಣ ಬಣ್ಣ ಕೂಡ ಹಚ್ಚಿದ್ರು. ಆ ಸಮಯದಲ್ಲಿ ಯಾವುದೇ ರೀತಿಯಿಂದ ಇಲ್ಲಿ ಏನೂ ಇರಲಿಲ್ಲ. ಆದ್ರೆ ಇವತ್ತು ಬೆಳಗಿನ ಜಾವ ಪೂಜೆ ಮಾಡಲು ಬಂದಂತ ಸಮಯದಲ್ಲಿ ಏನು ಶಿವಲಿಂಗನ ಮುಂದ್ಗಡೆ ಇರುವಂತಹ ನಂದಿ ವಿಗ್ರಹ, ಈ ನಂದಿ ವಿಗ್ರಹ ಇಲ್ಲಿ ನಾವು ನೋಡ್ತಾ ಇರಬಹುದು. ಈ ರೀತಿ ನಂದಿ ವಿಗ್ರಹದ ಮುಂಭಾಗದಲ್ಲಿರುವಂತಹ ಏನು ಇದನ್ನು ಒಂದು ಸುತಿಗಿ ಅಂದ್ರೆ ದೊಡ್ಡ ಹಾರ್ಡ್ ಇದರಿಂದ ಕೂಡ ಹೊಡೆದಿದ್ದಾರೆ. ಇಡೀ ಅಂದ್ರೆ ಸಾಕಷ್ಟು ಗಟ್ಟಿ ಮುಟ್ಟಾದಂತ ಈ ಒಂದು ಏನು ಶಿವನ ನಂದಿ ವಿಗ್ರಹದ ಮುಖ ಏನಿರುತ್ತೆ, ಮುಖ ಸಂಪೂರ್ಣವಾಗಿ ಒಡೆದು ಬಿದ್ದಿದೆ. ಈ ರೀತಿ ಒಡೆದು ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಏನು ಒಂದು ಸುತ್ತಿಗೆಲಿಂದ ಕೂಡ ಇಲ್ಲಿ ಹೊಡೆದಿರುವಂತದ್ದು. ಇಡೀ ನಂದಿ ವಿಗ್ರಹ ಕೂಡ ಸಾಕಷ್ಟು ಆಕರ್ಷಣೀಯವಾಗಿತ್ತು ಮತ್ತು ಹಳೆಯ ಕಾಲದ ಒಂದು ವಿಗ್ರಹ ಇದು. ಈ ವಿಗ್ರಹವನ್ನು ಕೂಡ ಇವಾಗ ಕಿಡಿಗೇಡಿಗಳು ದುಷ್ಕರ್ಮಿಗಳು ಒಡೆದು ಹಾಕಿದ್ದಾರೆ. ಇದು ಸಿಂಗಟಾಲೂರು ಗ್ರಾಮದ ಭಕ್ತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಏನು ನಂದಿ ವಿಗ್ರಹದ ಮುಂಭಾಗದಲ್ಲಿರುವ ಮುಖವನ್ನು ಕೂಡ ಒಡೆದು ಏನು ಒಂದು ಧ್ವಂಸ ಮಾಡಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಾವು ಇಲ್ಲಿ ಒಳಗಡೆ ನೋಡ್ತಾ ಇರಬಹುದು. ಇದು ಶಿವಲಿಂಗು. ಆ ಶಿವಲಿಂಗನ ಈ ಒಂದು ಭಾಗದಲ್ಲಿರುವಂತಹ ಇಡೀ ಶಿವಲಿಂಗನ ಕೂಡ ಇದು ಪುರಾತನ ಕಾಲದ ಶಿವಲಿಂಗ. ಈ ಶಿವಲಿಂಗದ ಈ ರೀತಿ ಇದರ ಭಾಗ ನೀರು ಹೋಗಲು ಏನು ಮಾಡಿರ್ತಾರೆ ಅದನ್ನು ಕೂಡ ಇಲ್ಲಿ ಸುತಿಯಿಲಿಂದ ಹೊಡೆದಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೊಡೆದಿದ್ದಾರೆ. ಇದು ಈ ರೀತಿ ಇರುವಂತದ್ದು ಪ್ರಾಚೀನ ಕಾಲದ್ದು. ಈ ರೀತಿ ಇರುವಂತದ್ದನ್ನು ಕೂಡ ಇಲ್ಲಿ ದುಷ್ಕರ್ಮಿಗಳು ಕೂಡ ಒಡೆದು ಹಾಕಿದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇಲ್ಲಿ ಶಿವಲಿಂಗನ ಮೇಲ್ಭಾಗದಲ್ಲಿರುವಂತ ಇಲ್ಲಿ ಕೂಡ ಸುತಿಯಿಲಿಂದ ಹೊಡೆದಿದ್ದಾರೆ. ಇದನ್ನು ಕೂಡ ಭಗ್ನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಹೊನ್ನೆಟ್ಟಮ್ಮ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ಒಡೆದು ಹಾಕಿದ್ದಾರೆ. ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಇಡೀ ಗ್ರಾಮದ ಜನರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಭಕ್ತಿ ಸಂಭ್ರಮ ಸಡಗರದಿಂದ ಇವತ್ತು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಆದ್ರೆ ಇವಾಗ ದುಷ್ಕರ್ಮಿಗಳು ಕಿಡಿಗೇಡಿಗಳು ಇವತ್ತು ಹಿಂದೂಗಳ ಹಬ್ಬ ಶಿವರಾತ್ರಿ ಅಂಗವಾಗಿ ಸಾಕಷ್ಟು
ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಸಂಭ್ರಮ ಸಡಗರ, ದೇವರ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು ಕೂಡ ನಡೀತಾ ಇದ್ವು. ಆದ್ರೆ ಇಡೀ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಯಾಕಂತಂದ್ರೆ ಹಿಂದೂಗಳ ಮಹಾ ಹಬ್ಬ ಶಿವರಾತ್ರಿ. ಈ ಶಿವರಾತ್ರಿ ಹಬ್ಬ ದಿನದಂದವೇ ನಮ್ಮ ಈಶ್ವರಲಿಂಗು ಮತ್ತು ನಂದಿ ವಿಗ್ರಹ, ಹೊನ್ನೆತಮ್ಮ ದೇವಿಯ ಮೂರ್ತಿಯನ್ನು ಕೂಡ ಭಗ್ನ ಮಾಡಿದ್ದಾರೆ. ದುಷ್ಕರ್ಮಿಗಳು ಈ ಒಂದು ಕೃತ್ಯ ಎಸಗಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಸಿಂಗ್ಟಾಲೂರು ಗ್ರಾಮಸ್ಥರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.